ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಅಡಿಕೆ ಕ್ಯಾನ್ಸರ್ ಕಾರಕವೋ ಅಲ್ಲವೋ ಎಂದು ಸಂಶೋಧನೆ ನಡೆಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ರೈತರ ಅಹವಾಲುಗಳ ವಿಷಯದಲ್ಲಿ ಜಾಣ ಕಿವುಡು ಸರಿಯಲ್ಲ, ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನಕರ್. ರೈತರಿಗೆ ಸಾಲ ನೀಡಲು ಹಿಂದೇಟು ಹಾಕುತ್ತಿರುವ ನಗರದಲ್ಲಿರುವ ಬ್ಯಾಂಕುಗಳು. ಡಿಸೆಂಬರ್ 6ರಿಂದ ದಿಲ್ಲಿಯೆಡೆಗೆ ಪಾದಯಾತ್ರೆ ಆರಂಭಿಸಲಿರುವ ಪಂಜಾಬ್ ರೈತರು. ಪಂಜಾಬ್ನಲ್ಲಿ ಬೆಳೆ ಶೇಷ ಸುಡುವ ಪ್ರಕರಣ 70% ಕಡಿಮೆಯಾಗಿದೆ ಎಂದ ಕೃಷಿ ಸಚಿವರು. ಆಲೂಗಡ್ಡೆಯನ್ನು ಬೇರೆ ರಾಜ್ಯಗಳಿಗೆ ಮಾರಲು ಬಿಡಿ ಎಂದು ಪ್ರತಿಭಟನೆ ನಿಂತ ಬೆಂಗಾಲದ ರೈತರು. ಇದೀಗ ವಾರ್ತೆಗಳ ವಿವರ. ಅಡಿಕೆ ಕ್ಯಾನ್ಸರ್ ಕಾರಕವೋ ಅಲ್ಲವೋ ಎಂದು ಸಂಶೋಧನೆ ನಡೆಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ವಿಶ್ವ ಆರೋಗ್ಯ ಸಂಸ್ಥೆ ಅಡಿಕೆ ಕ್ಯಾನ್ಸರ್ ಕಾರಕ ಎಂದಿದ್ದನ್ನು ಅದಕ್ಕೆ ಕ್ಯಾಂಪ್ಕೋ ವಿರೋಧ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರ ಅಡಿಕೆ ಕ್ಯಾನ್ಸರ್ ಕಾರಕ ಹೌದೋ ಅಲ್ಲವೋ ಎಂದು ರಾಷ್ಟ್ರಮಟ್ಟದಲ್ಲಿ ಸಂಶೋಧನೆ ನಡೆಸಬೇಕು ಎಂದಿದ್ದನ್ನು ನಾವು ವರದಿ ಮಾಡಿದ್ದೆವು. ಇದೀಗ ಕೇಂದ್ರ ಸರ್ಕಾರ ಸಹ ಅಡಿಕೆ ಬೆಳೆಗಾರರ ಸಹಾಯಕ್ಕೆ ಧಾವಿಸಿದ್ದು, ಕ್ಯಾಂಪ್ಕೋದ ಸಲಹೆಯಂತೆ ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತದೆಯಾ ಇಲ್ಲವಾ ಎಂದು ಪುರಾವೆ ಆಧಾರಿತ ಸಂಶೋಧನೆ ನಡೆಸಲು ನಿರ್ಧರಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪರೀಕ್ಷಾ ವಿಧಾನದಲ್ಲಿ ಹಲವಾರು ನ್ಯೂನತೆಗಳಿರುವುದನ್ನು ಗಮನಿಸಿದ ಸರ್ಕಾರ ಬಾಯಿಯ ಕ್ಯಾನ್ಸರ್ ಬಂದ ರೋಗಿಗಳನ್ನು ಮಾತ್ರ ವಿಶ್ವ ಆರೋಗ್ಯ ಸಂಸ್ಥೆ ಪರೀಕ್ಷೆಗೆ ಒಳಪಡಿಸಿದೆ. ಅದರಲ್ಲೂ ಅಡಿಕೆ ಜೊತೆ ತಂಬಾಕು ತಿಂದರೆ ಕ್ಯಾನ್ಸರ್ ಬರುತ್ತದೆ ಎಂಬ ಕಾರಣದಿಂದ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ಹೇಳಿದೆ. ವಿಶ್ವಸಂಸ್ಥೆಯ ವರದಿ ಕೇವಲ ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತದೆಯೋ ಇಲ್ಲವೋ ಎಂಬುದು ಎಲ್ಲೂ ಸಹ ಸ್ಪಷ್ಟವಾಗಿ ಹೇಳಲಿಲ್ಲ. ಇದರಿಂದ ಅಡಿಕೆಯ ಬಗ್ಗೆ ಪ್ರತ್ಯೇಕವಾಗಿ ಸಂಶೋಧನೆ ನಡೆಸಲು ನಿರ್ಧರಿಸಿರುವ ಕೇಂದ್ರ ಸರ್ಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತಿತರ ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಗೆ ಅಡಿಕೆ ನಿಜವಾಗಿಯೂ ಕ್ಯಾನ್ಸರ್ ಕಾರಕವೋ ಅಲ್ಲವೋ ಎನ್ನುವುದನ್ನು ಪರೀಕ್ಷಿಸಲು ತಿಳಿಸಿದೆ. ಈ ಸಂಶೋಧನೆಗಳ ಫಲಿತಾಂಶ ಏನಿರಲಿದೆ? ಅಕಸ್ಮಾತ್ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ಸಾಬೀತಾದರೆ ಅಡಿಕೆಯನ್ನು ಸರ್ಕಾರ ಬಹಿಷ್ಕಾರಗೊಳಿಸಲಿದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಏನು ಎನ್ನುವುದನ್ನು ಪರೀಕ್ಷೆಯ ವರದಿಯ ನಂತರವಷ್ಟೇ ತಿಳಿಯಬೇಕಿದೆ. ರೈತರ ಅಹವಾಲುಗಳ ವಿಷಯದಲ್ಲಿ ಜಾಣ ಕಿವುಡು ಸರಿಯಲ್ಲ, ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನಕರ್. ರೈತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ ಎಂದು ಉಪರಾಷ್ಟ್ರಪತಿಗಳಾದ ಶ್ರೀ ಜಗದೀಪ್ ಧನಕರ್ ಅವರು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೇಶದಾದ್ಯಂತ ರೈತರಿಗೆ ಹಲವಾರು ಸಮಸ್ಯೆಗಳು ಎದುರಾಗುತ್ತಿವೆ. ಚುನಾವಣೆಗೂ ಮುನ್ನ ಅಂತಹ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ರೈತರಿಗೆ ಬಹಳಷ್ಟು ಭರವಸೆಯನ್ನು ನೀಡಿತ್ತು. ಆದರೆ ಚುನಾವಣೆಯ ನಂತರ ರೈತರ ಆ ಸಮಸ್ಯೆಗಳತ್ತ ಸರ್ಕಾರ ಜಾಣಕಿವುಡು ತೋರುತ್ತಿದೆ. ರೈತರು ನಮ್ಮ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ನೀಡುತ್ತಾರೆ. ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ನೀಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಎಂದು ಉಪರಾಷ್ಟ್ರಪತಿಗಳು ಸರ್ಕಾರಕ್ಕೆ ಕಿವಿಮಾತನ್ನು ತಿಳಿಸಿದ್ದಾರೆ. ರೈತರಿಗೆ ಸಾಲ ನೀಡಲು ಹಿಂದೇಟು ಹಾಕುತ್ತಿರುವ ನಗರದಲ್ಲಿರುವ ಬ್ಯಾಂಕುಗಳು. ನವೆಂಬರ್ 25ರಿಂದ ಆರಂಭವಾಗಿರುವ ಡಿಸೆಂಬರ್ 20ರವರೆಗೆ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಪರವಾಗಿ ಮಾತನಾಡಿದ ಶ್ರೀ ವಿಜಯ್ ವಸಂತ್ ಅವರು, ದೇಶದ ಪ್ರಮುಖ ನಗರಗಳಲ್ಲಿರುವ ಬ್ಯಾಂಕುಗಳು ರೈತರಿಗೆ ಸಾಲ ನೀಡಲು ಹಿಂಜರಿಯುತ್ತಿವೆ. ಮೆಟ್ರೋ ನಗರಗಳ ಸುತ್ತಮುತ್ತಲೂ ವಾಸವಿರುವ ರೈತರು ಸಂರಕ್ಷಿತ ಬೇಸಾಯ, ಆಧುನಿಕ ಕೃಷಿ ಮಾಡಿ ಹೆಚ್ಚಿನ ಇಳುವರಿ ಪಡೆಯುವುದರ ಜೊತೆಗೆ ನಗರಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುವ ಅಪರೂಪದ ಹಣ್ಣುಗಳನ್ನು, ಹೂವಿನ ಬೆಳೆಗಳನ್ನು ಬೆಳೆಯಲು ಉತ್ಸುಕರಾಗಿದ್ದಾರೆ. ಒಳ್ಳೆಯ ಮಾರುಕಟ್ಟೆ ಸಹ ಇರುವುದರಿಂದ ಅಧಿಕ ಲಾಭ ಗಳಿಸುವ ನಿರೀಕ್ಷೆಯಲ್ಲಿರುತ್ತಾರೆ. ಆದರೆ ಹೊಸ ಬೆಳೆ ಬೆಳೆಯಲು ಅಥವಾ ಪಾಲಿ ಮನೆಗಳನ್ನು ನಿರ್ಮಿಸಲು ಅವರ ಬಳಿ ಅಷ್ಟೊಂದು ಬಂಡವಾಳ ಇರುವುದಿಲ್ಲ. ರೈತರು ತಮ್ಮ ಜಮೀನು ಪತ್ರವನ್ನು ಗಿರ್ವಿ ಇಟ್ಟು ಸಾಲ ಕೇಳಲು ಹೋದರೂ ಸಹ ನಗರದ ಬ್ಯಾಂಕುಗಳು ನಿರಾಕರಿಸುತ್ತಿವೆ. ಈ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಿ ನಗರದಲ್ಲಿರುವ ಬ್ಯಾಂಕುಗಳು ಸಹ ರೈತರಿಗೆ ಸಾಲ ಸೌಲಭ್ಯವನ್ನು ನೀಡುವಂತೆ ತಿಳಿಸಬೇಕು ಎಂದರು. ಡಿಸೆಂಬರ್ 6ರಿಂದ ದೆಹಲಿಯೆಡೆಗೆ ಪಾದಯಾತ್ರೆ ಆರಂಭಿಸಲಿರುವ ಪಂಜಾಬ್ ರೈತರು.
ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ಸೇರಿದಂತೆ ತನ್ನ ಹಲವಾರು ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಪಂಜಾಬ್ ಮತ್ತು ಹರಿಯಾಣದ ರೈತರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಈ ವರ್ಷ ಫೆಬ್ರವರಿಯಿಂದ ಧರಣಿಗೆ ಕುಳಿತಿರುವ ತಮ್ಮ ಬೇಡಿಕೆಯನ್ನು ಕೇಳಲು ಸಹ ರಾಜಕೀಯ ಪಕ್ಷಗಳಿಗೆ ಪುರುಸೊತ್ತಿಲ್ಲ ಎಂದು ಆಕ್ರೋಶಗೊಂಡಿರುವ ರೈತರು ಡಿಸೆಂಬರ್ 6ಕ್ಕೆ ದೆಹಲಿಗೆ ತೆರಳುವ ನಿರ್ಧಾರಕ್ಕೆ ಬಂದಿದ್ದರು. ಪಂಜಾಬ್ ರೈತರು ದೆಹಲಿಯನ್ನು ಪ್ರವೇಶಿಸಬೇಕು ಎಂದರೆ ಹರಿಯಾಣದ ಗಡಿ ದಾಟಬೇಕು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆಡಳಿತ ನಡೆಸುತ್ತಿರುವ ಹರಿಯಾಣದ ರಾಜ್ಯವನ್ನು ದಾಟಿ ಟ್ರ್ಯಾಕ್ಟರ್ ಮೂಲಕ ರೈತರು ದೆಹಲಿಯನ್ನು ತಲುಪಲು ಬಿಡುವುದಿಲ್ಲ ಎಂದು ಅಲ್ಲಿನ ಸರ್ಕಾರ ಎಚ್ಚರಿಸಿದೆ. ಪ್ರತಿಭಟನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಕಿಸಾನ್ ಮಜ್ದೂರ್ ಮೋರ್ಚಾ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾದ ಪ್ರಮುಖರು ಸೋಮವಾರ ಹರಿಯಾಣ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿದ್ದು, ರೈತರ ಟ್ರ್ಯಾಕ್ಟರ್ ಅನ್ನು ಬಿಡದೇ ಇದ್ದರೆ ಡಿಸೆಂಬರ್ 6ರಿಂದ ರೈತರು ಕಾಲ್ನಡಿಗೆಯಲ್ಲಿ ದೆಹಲಿಗೆ ಹೋಗುತ್ತೇವೆ ಎಂದು ತಮ್ಮ ನಿರ್ಧಾರವನ್ನು ಹರಿಯಾಣದ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಶಾಂತ ರೀತಿಯಲ್ಲಿ ನಾವು ಸಣ್ಣ ಸಣ್ಣ ಗುಂಪುಗಳಾಗಿ ಹರಿಯಾಣದ ಮೂಲಕ ದೆಹಲಿಯನ್ನು ತಲುಪುತ್ತೇವೆ. ಎಲ್ಲಿಯೂ ಸಹ ಟ್ರಾಫಿಕ್ಗೆ ತೊಂದರೆ ಕೊಡುವುದಾಗಲಿ ಅಥವಾ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆ ತರುವುದಿಲ್ಲ. ಆದರೂ ಸಹ ರೈತರ ಮೇಲೆ ಹರಿಯಾಣದ ಪೊಲೀಸರು ಬಲ ಪ್ರಯೋಗಿಸಿದರೆ ಪ್ರತಿಭಟನೆ ಉಗ್ರ ರೂಪ ತಳೆಯಲಿದೆ ಎಂದು ಎಚ್ಚರಿಸಿದ್ದಾರೆ. ದೆಹಲಿಯಲ್ಲಿ ರೈತರಿಗೆ ಪ್ರತಿಭಟನೆ ಮಾಡಲು ಸರಿಯಾದ ಜಾಗ ದೊರಕುವ ತನಕ ಪಂಜಾಬ್ ಮತ್ತು ಹರಿಯಾಣದ ಗಡಿಯಲ್ಲಿ ಬೀಡು ಬಿಟ್ಟಿರುವ ಇತರ ರೈತರು ಕದಲಕೂಡದು ಎಂದು ನಿರ್ಧರಿಸಲಾಗಿದೆ. ಪಂಜಾಬ್ ರೈತರ ಈ ಹೋರಾಟಕ್ಕೆ ಉತ್ತರ ಪ್ರದೇಶದ ರೈತರೂ ಸಹ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದು, ದೆಹಲಿ, ನೋಯ್ಡಾದ ಗಡಿ ಭಾಗದಲ್ಲಿ ಬೀಡು ಬಿಟ್ಟಿದ್ದಾರೆ. ಒಟ್ಟಾರೆ ಡಿಸೆಂಬರ್ 6ರಂದು ಏನಾಗಲಿದೆ? ರೈತರ ಅಹವಾಲನ್ನು ಕೇಳಲು ಈಗಲಾದರೂ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬರಲಿದ್ದಾರೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕೃಷಿ ಉತ್ಪನ್ನಗಳ ವ್ಯಾಪಾರ ಮತ್ತು ಪರಸ್ಪರ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಜೊತೆಯಾದ ಭಾರತ ಮತ್ತು ಮೊಲ್ಡೋವಾ. ಯುರೋಪ್ನ ರಾಷ್ಟ್ರವಾಗಿರುವ ಮೊಲ್ಡೋವಾ ಮತ್ತು ಭಾರತ ಕೃಷಿ ಉತ್ಪನ್ನಗಳ ವ್ಯಾಪಾರವನ್ನು ಸರಾಗವಾಗಿ ಆಗುವಂತೆ ನೋಡಿಕೊಳ್ಳಲು ಮತ್ತು ಕೃಷಿ ಸಂಶೋಧನೆಯಲ್ಲಿ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ನಿರ್ಧರಿಸಿವೆ. ನಿನ್ನೆ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯಾದ ದೇವೇಶ್ ಚತುರ್ವೇದಿ ಅವರು ಮೊಲ್ಡೋವಾ ದೇಶದ ರಾಯಭಾರಿ ಶ್ರೀಮತಿ ಅನಾ ಟಾಬನ್ ಅವರನ್ನು ಭೇಟಿಯಾಗಿ ಕೃಷಿ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕರಿಸುವ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ಮಾತುಕತೆಯಲ್ಲಿ ಭಾರತ ದೇಶದ ಉತ್ಪನ್ನಗಳನ್ನು ಮೊಲ್ಡೋವಾ ದೇಶದಲ್ಲಿ ಮಾರಲು ಇರುವ ಸಾಧ್ಯತೆಯ ಬಗ್ಗೆ ಮೊಲ್ಡೋವಾ ದೇಶ ಭಾರತದ ಕೃಷಿ ಪದಾರ್ಥಗಳಿಗೆ ಮಾರುಕಟ್ಟೆ ಒದಗಿಸುವ ಕುರಿತು ಚರ್ಚೆಯಾಯಿತು.
ಮೊಲ್ಡೋವಾ ದೇಶ ಈಗಾಗಲೇ ಬಹಳಷ್ಟು ರಾಷ್ಟ್ರಗಳೊಂದಿಗೆ ಉಚಿತ ವ್ಯಾಪಾರ ಒಪ್ಪಂದಗಳನ್ನು ಹೊಂದಿದ್ದು ಆ ದೇಶಗಳ ಪಟ್ಟಿಯಲ್ಲಿ ಭಾರತವೂ ಸಹ ಸೇರಲಿದೆ ಎಂಬ ಭರವಸೆಯನ್ನು ಅನಾ ಟಬಾನ್ ನೀಡಿದರು. ಮೊಲ್ಡೋವಾ ದೇಶದಲ್ಲಿ ಕೃಷಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆಯೂ ಸಹ ತಿಳಿಸಿದ ಅವರು, ಭಾರತದಲ್ಲಿ ನಡೆಯುತ್ತಿರುವ ಕೃಷಿ ಸಂಶೋಧನೆಗಳ ಬಗ್ಗೆ, ಇಲ್ಲಿನ ರೈತರು ಅಳವಡಿಸಿಕೊಂಡಿರುವ ಆಧುನಿಕ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ನೀಡಿ ತಮ್ಮ ದೇಶದ ಕೃಷಿಗೆ ಸಹಕರಿಸಲು ಕೋರಿಕೊಂಡರು. ಪಂಜಾಬ್ನಲ್ಲಿ ಬೆಳೆ ಶೇಷ ಸುಡುವ ಪ್ರಕರಣ 70% ಕಡಿಮೆಯಾಗಿದೆ ಎಂದ ಕೃಷಿ ಸಚಿವರು. ದೆಹಲಿಯಲ್ಲಿ ಚಳಿಗಾಲದ ಸಮಯದಲ್ಲಿ ಸಾಮಾನ್ಯವಾಗಿ ಉಂಟಾಗುವ ವಾಯುಮಾಲಿನ್ಯಕ್ಕೆ ಪಂಜಾಬ್ ಮತ್ತು ಹರಿಯಾಣದ ರೈತರು ಬೆಳೆ ಶೇಷ ಸುಡುವುದೇ ಕಾರಣ ಎನ್ನಲಾಗುತ್ತಿತ್ತು. ಆ ಆಪಾದನೆಗೆ ತಕ್ಕಂತೆ ಮುಂಗಾರಿನಲ್ಲಿ ಬೆಳೆದ ಭತ್ತ ಕಟಾವಾದ ನಂತರ ಮುಂದಿನ ಬೆಳೆಗೆ ಭೂಮಿ ತಯಾರು ಮಾಡಲು ರೈತರು ಬೆಳೆ ಶೇಷವನ್ನು ಸುಡುತ್ತಿದ್ದರು. ಇದನ್ನು ತಪ್ಪಿಸಲು ರಾಜ್ಯದಾದ್ಯಂತ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಪಂಜಾಬ್ ಸರ್ಕಾರ ಹಮ್ಮಿಕೊಂಡಿತ್ತು. ಅಷ್ಟೇ ಅಲ್ಲದೆ ಈ ಮುಂಗಾರಿನ ಸಮಯದಲ್ಲೇ ಸುಮಾರು 22,000 CRM ಮಿಷನ್ಗಳನ್ನು ಸಹ ಸಬ್ಸಿಡಿಯಲ್ಲಿ ರೈತರಿಗೆ ಕೊಡಲಾಗಿತ್ತು. ಇದೆಲ್ಲದರ ಪರಿಣಾಮವಾಗಿ ಈ ಬಾರಿ ಪಂಜಾಬಿನಾದ್ಯಂತ ಬೆಳೆ ಶೇಷ ಸುಡುವ ಪ್ರಕರಣ 70% ಕಡಿಮೆಯಾಗಿದೆ ಎಂದು ರಾಜ್ಯ ಕೃಷಿ ಸಚಿವರಾದ ಶ್ರೀ ಗುರ್ಮೈತ್ ಸಿಂಗ್ ಖುದೈನ್ ಅವರು ತಿಳಿಸಿದ್ದಾರೆ. ಈ ವರ್ಷ ಸೆಪ್ಟೆಂಬರ್ 15ರಿಂದ ನವೆಂಬರ್ 30ರವರೆಗೆ ರಾಜ್ಯದಾದ್ಯಂತ 10,909 ಬೆಳೆ ಶೇಷ ಸುಡುವ ಪ್ರಕರಣಗಳು ದಾಖಲಾಗಿವೆ. ಹಿಂದಿನ ವರ್ಷ ಈ ಅವಧಿಯಲ್ಲಿ 36,663 ಪ್ರಕರಣಗಳು ದಾಖಲಾಗಿದ್ದವು. ಇಷ್ಟೆಲ್ಲ ಆದರೂ ದೆಹಲಿಯಲ್ಲಿ ಮಾತ್ರ ವಾಯುಮಾಲಿನ್ಯ ಕಡಿಮೆಯಾಗಿಲ್ಲ. ಇನ್ನಾದರೂ ವಾಯುಮಾಲಿನ್ಯಕ್ಕೆ ರೈತರೇ ಕಾರಣ ಎನ್ನುವ ತಪ್ಪು ಕಲ್ಪನೆಯನ್ನು ಬಿಡಿ ಎಂದು ಬಹಳಷ್ಟು ರೈತರು ಸರ್ಕಾರಕ್ಕೆ ತಿಳಿ ಹೇಳಿದ್ದಾರೆ. ಆಲೂಗಡ್ಡೆಯನ್ನು ಬೇರೆ ರಾಜ್ಯಗಳಿಗೆ ಮಾರಲು ಬಿಡಿ ಎಂದು ಪ್ರತಿಭಟನೆಗೆ ನಿಂತ ಬೆಂಗಾಲದ ರೈತರು. ಆಲೂಗಡ್ಡೆಯನ್ನು ಹೆಚ್ಚಾಗಿ ಬೆಳೆಯಲಾಗುವ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಟಾಟೆ ಧಾರಣೆ ಕುಸಿದಿದೆ. ಇದರಿಂದ ಒಳ್ಳೆಯ ಬೆಳೆ ತೆಗೆದು ಮಾರುಕಟ್ಟೆಗೆ ತಂದ ರೈತರು ಅಸಮಾಧಾನಗೊಂಡಿದ್ದಾರೆ. ತಮ್ಮ ಉತ್ಪನ್ನಗಳನ್ನು ಬೇರೆಯ ರಾಜ್ಯಗಳ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರುವ ಎಂದರೆ ಸರ್ಕಾರ ಅದಕ್ಕೆ ಅವಕಾಶವನ್ನು ನೀಡುತ್ತಿಲ್ಲ. ಇನ್ನು ರೈತರಿಂದ ಆಲೂಗಡ್ಡೆ ಖರೀದಿಸುವ ವ್ಯಾಪಾರಸ್ಥರು ಸಹ ಆಲೂಗಡ್ಡೆಯನ್ನು ಬೇರೆ ರಾಜ್ಯಗಳ ಮಾರುಕಟ್ಟೆಗೆ ಕಳಿಸುವಂತಿಲ್ಲ. ಇದರಿಂದ ಪಶ್ಚಿಮ ಬಂಗಾಳದ ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಹೆಚ್ಚಿನ ಬಟಾಟೆ ಬಂದು ದರ ಪಾತಾಳಕ್ಕೆ ಇಳಿದಿದೆ. ಸರ್ಕಾರದ ಈ ನೀತಿಯಿಂದ ಸಿಟ್ಟಿಗೆದ್ದ ರೈತರು ಮತ್ತು ವ್ಯಾಪಾರಸ್ಥರು ಆಲೂಗಡ್ಡೆಯ ಕೊಳ್ಳುವಿಕೆ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ನಮ್ಮ ಬಳಿ ಇರುವ ಉತ್ಪನ್ನವನ್ನು ಬೇರೆ ರಾಜ್ಯಗಳಿಗೆ ಮಾರಲು ಒಪ್ಪಿಗೆ ನೀಡಿದರೆ ಮಾತ್ರ ಪ್ರತಿಭಟನೆ ಹಿಂಪಡೆದುಕೊಳ್ಳುತ್ತೇವೆ ಎಂದು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಸರ್ಕಾರ ಆಲೂಗಡ್ಡೆ ಬೆಳೆಗಾರರ ಪರವಾಗಿ ಯೋಚಿಸಿ ನಿಯಮವನ್ನು ಸಡಿಲ ಮಾಡಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.